ಫೈನ್. ವೆಂಕಟೇಶ್ ನಾಯಕ್ ಸರ್, ಅಮೆರಿಕ ದೇಶ ಏನು ನಾಶ ಆಗಿಲ್ಲ ಸರ್, ಇಲ್ಲಿ ದೇಶ ನಾಶ ಆಗಿಲ್ಲ. ಯಾರು ಅಮೆರಿಕದ ಅವ್ರ ಮೇಲೆ ಒಂದೇ ಒಂದು ಬಾಂಬ್ ಹಾಕಿಲ್ಲ. ಸೇನಾ ನೆಲೆಗಳು ಇದೇ UAEಯಲ್ಲಿ, ಖತಾರಲ್ಲಿ, ಇನ್ನೊಂದು ಕಡೆ ಮತ್ತೊಂದು ಕಡೆ ಅಮೆರಿಕ ನೆಲೆಗಳಿದ್ದರೆ ಅದು ಹಾಳಾಗುವುದು ಬೇರೆ. ಒಂದು ದೇಶಕ್ಕೆ ಅದರ ಒಂದಷ್ಟು ಮೂಲಭೂತ ಸೌಕರ್ಯಗಳಿಗೆ ಪೆಟ್ಟಾಗದ ಹೊರತು ದೇಶಕ್ಕೆ ಏನೂ ತೊಂದರೆ ಆಗಲ್ವಾ? ಅಥವಾ ಅಮೆರಿಕದ ಕರೆನ್ಸಿ ಮರ್ಯಾದೆ ಕಳ್ಕೊಂಡ್ರೆ ಎಲ್ಲ ಮುಗೀತಾ? ಯುದ್ಧದಲ್ಲಿ ಅಮೆರಿಕದ ಮರ್ಯಾದೆ ಹೋಗುವುದು ಅಂದರೆ ಏನು ಸರ್? ಈ ಯುದ್ಧದಲ್ಲಿ ಅಮೆರಿಕದ ವ್ಯಾಲ್ಯೂ ಹೋಯಿತು, ಮರ್ಯಾದೆ ಹೋಯಿತು ಅಂದರೆ ಏನದು ಎಕ್ಸಾಕ್ಟಾಗಿ ಅಂತ? ಅವ್ರಿಗೆ ಆಕ್ಚುಲಿ ಸುತ್ತ ಬೌಂಡ್ರಿ ಅಮೆರಿಕಾಗೆ ನೋಡಿದ್ರೆ ಯಾರು ವೈರಿಗಳೇ ಇಲ್ಲ. ಏನಾದ್ರೂ ಬೌಂಡ್ರಿ ಇದ್ರೆ ಕೆನಡಾ ಜೊತೆಗೆ ಇದೆ, ಮತ್ತೆ ಸಮೀಪ ಕ್ಯೂಬಾ ಇದೆ. ಅವರು ತಮ್ಮ ಆರ್ಮಿ ಆಗ್ಲಿ, ಏರ್ಫೋರ್ಸ್ ಆಗ್ಲಿ, ತಮ್ಗೆಷ್ಟು ಅನುಕೂಲ ಆಗ್ತದೆ ಅಷ್ಟೇ ಮೇಂಟೈನ್ ಮಾಡ್ಬೇಕಾಗಿತ್ತು. ಇವರು ಇಷ್ಟು ದೊಡ್ಡದ ಪವರ್ಫುಲ್ ಆರ್ಮಿ, ಏರ್ಫೋರ್ಸ್ ಯಾಕೆ ಮೇಂಟೈನ್ ಮಾಡ್ಯಾರಂದ್ರೆ ಇಡೀ ವರ್ಲ್ಡ್ ದಲ್ಲಿ ಹೋಗಿ ನಾವು ಇಂಟರ್ಫೇರ್ ಮಾಡಬೇಕು, ಯುದ್ಧ ಹಚ್ಚಬೇಕು, ಇಬ್ಬರಿಗೆ ಏನಂತಂದ್ರೆ ಮತ್ತಗುಂಡು ಸಪ್ಲೈ ಮಾಡ್ಬೇಕು. ಬರೀ ರಾಷ್ಟ್ರಗಳಿಗೆ ಮತ್ತಗುಂಡು ಸಪ್ಲೈ ಮಾಡೋದಷ್ಟೇ ಅಲ್ಲ, ಎಲ್ಲ ಟೆರರ್ ಆರ್ಗನೈಸೇಷನ್ಸ್ ಅಂತ ಅವರೇ ಅಮೆರಿಕದವ್ರು ಏನ್ ಕರೀತಾರಲ್ಲ, ಈ ಹೂತೀಸ್ ಇರ್ಬೋದು, ಅಲ್ ಖೈದಾ ಇರ್ಬೋದು, ತಾಲಿಬಾನ್ ಇರ್ಬೋದು, ISIS ಇರ್ಬೋದು, ಇವ್ರೆಲ್ಲ ಏನಪ್ಪಾ ಅಂದ್ರೆ ವೆಪನ್ ಯೂಸ್ ಮಾಡೋದು 99% ಅಮೆರಿಕನ್ ವೆಪನ್ಸ್. ಸೊ ಅದ್ರಂಗ ಅವ್ರು ಏನಪ್ಪಾ ಅಂದ್ರೆ ಇಡೀ ವರ್ಲ್ಡ್ ದಲ್ಲಿ ಸೌತ್ ಕೊರಿಯಾ ತಗೋ, ಜಪಾನ್ ತಗೋ, ಇಲ್ಲಿ ಯುಕ್ರೇನ್ ತಗೋ, ಎಲ್ಲರ ಕೈಲಿ ಅವ್ರಿಗೆ ಇಂಟರ್ಫೇರ್ ಮಾಡ್ಕತ್ ತಮ್ಮ ಪ್ರೆಸೆನ್ಸ್ ಸೂಪರ್ ಪವರ್ ಅಂತ ಮೇಂಟೈನ್ ಮಾಡ್ಕತ್ ಬಂದಾರ. ಅದ್ರ ಸೂಪರ್ ಪವರ್ ಅಂತ ಹೆಂಗ್ ಮೇಂಟೈನ್ ಮಾಡ್ತಾರೆ? ಒಂದು ಡಾಲರ್ ಇರ್ತದ, ಒಂದು ಆಯಿಲ್ ಇರ್ತದ, ಒಂದು ಮಿಲಿಟರಿ ಪವರ್ ಇರ್ತದೆ. ಡಾಲರ್, ಮಿಲಿಟರಿ ಪವರ್ ಎರಡು ನಿಮ್ ಕಡೆ ಇದ್ದಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಥರ್ಡ್ ಥಿಂಗ್ ನಿಮ್ಮ ಹತ್ರ ಬಂದೇ ಬರ್ತದೆ. ಬಟ್ ಈಗ ಇರಾನ್ ಏನ್ ಹಠ ಹಿಡಿದಿದೆ ಅಂದ್ರೆ ಗಲ್ಫ್ ದಲ್ಲಿ ಮೊದಲು ಅಮೆರಿಕನ್ ಬೇಸಸ್ ಖಾಲಿ ಆಗ್ಬೇಕು. ಈಗ ಹಾರ್ಮೋಸ್ ಆಲ್ಮೋಸ್ಟ್ ಅಮೆರಿಕದವರು ಅದೇ ಚಿಂತೆ ಬಿಟ್ಬಿಟ್ಟಾರ, ಆಯ್ತಪ್ಪ ಹಾರ್ಮೋಸ್ ನೀವೇ ಇಟ್ಕೋರಿ, ನಾವೇನು ತಲೆ ಕೆಡ್ಸೋದಿಲ್ಲ. ಬಟ್ ಈಗ ನೆಕ್ಸ್ಟ್ ಅವ್ರದ್ದು ಡಿಮಾಂಡ್ ಇರಾನ್ ಏನಿರ್ತಂದ್ರೆ ಈಗ ಮಿಡ್ಲ್ ಈಸ್ಟ್ ದಲ್ಲಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಏನಾವಲ್ಲ, ಅಮೆರಿಕನ್ ಬೇಸಸ್ ಕಿತ್ಕೊಂಡು ಹೋಗ್ಬೇಕು ಅವರು. ಅವಾಗ ಏನಾತಂತಂದ್ರೆ ಈಗನು ಎಲ್ಲಿವರೆಗೆ ಮತ್ತ ಅವ್ರ ಪ್ರೆಸೆನ್ಸ್, ಅಮೆರಿಕನ್ ಪ್ರೆಸೆನ್ಸ್ ಇರ್ತದ, ಒಂದು ಇಂಡೈರೆಕ್ಟ್ಲಿ ಇಸ್ರೇಲಿಗೆ ಹೆಲ್ಪ್ ಆಗ್ತದ. ಎರಡನೇದು ಏನಪ್ಪಾ ಅಂದ್ರೆ ಇದೇ ತರ ಅವರು ಇರಾನ್ ಯುದ್ಧವನ್ನ ಗೆದ್ರೆ ಇದು ಮಾತಾಡಕ್ ಚೆನ್ನಾಗಿರುತ್ತೆ ಸರ್. ಇರಾನ್ ಯುದ್ಧವನ್ನ ಗೆದ್ರೆ ಖಾಲಿ ಮಾಡ್ರಿ, ನಿಮ್ದೆಲ್ಲ ಟೆಂಟ್ಗಳು ಖಾಲಿ ಮಾಡಿ ಇಲ್ಲಿಂದ ಅಂತ ಹೇಳೋದು ಈಸಿ ಇರುತ್ತೆ. ಇರಾನ್ ಸೋಲದೇ ಇದ್ರೆ, ಜರ್ಜರಿತವಾದ್ರೆ ಸೋಲೊಪ್ಕೊಳ್ದೇ ಇರಬಹುದು ಅವರು. ಆಗೇನು ಚೌಕಾಸಿ ಮಾಡಕ್ ಆಗಲ್ಲ ಸರ್? ಆಗೇನು ಚೌಕಾಸಿ ಮಾಡಕ್ ಸಾಧ್ಯವಾಗುತ್ತೆ? ಈಗ ಪರ್ಸೆಪ್ಷನ್, ಇಡೀ ವರ್ಲ್ಡ್ ಒಂದು ಪರ್ಸೆಪ್ಷನ್ ಕೇಳಿದ್ರೆ, ಈಗ ಇದು ಒಂದು ಕ್ರಿಕೆಟ್ ಮ್ಯಾಚ್, ಫುಟ್ಬಾಲ್ ಮ್ಯಾಚ್, ಯಾರು ಗೆದ್ರು ಯಾರು ಸೋತ್ರು ಅಂತ ನಿರ್ಣಯ ಮಾಡತಕ್ಕಂಥದ್ದು ವಾರ್ಫೇರ್ ಅಲ್ಲ ಇದು. ಬಟ್ ಒಂದು ಪರ್ಸೆಪ್ಷನ್ ದಾಗ ನೋಡಿದ್ರೆ ಇರಾನ್ ಗೆದ್ದಿದೆ, ಅಮೆರಿಕ ಸೋತಿದೆ. ಅಮೆರಿಕ ಮತ್ತೆ ಇಸ್ರೇಲ್ದಲ್ಲಿ ತಮ್ಮದೇ ಆದಂತ ಜನರದ್ದು ವಿರೋಧ ಇದೆ, ಅವ್ರ ಲೀಡರ್ಶಿಪ್ ಮೇಲೆ ವಿರೋಧ ಇದೆ. ಅವರು ಡೆಫಿನೆಟ್ಲಿ ಡಿಫಿಟ್ ಆಗೋದು ಅಥವಾ ಅಸಾಸಿನೇಷನ್ ಆಗದ ಚಾನ್ಸಸ್ ಇದೆ. ಬಟ್ ವೇರಾಸ್ ಆತರ ಸಿಗ್ನಲ್ಸ್ ಇರಾನ್ ದಲ್ಲಿ ಇಲ್ಲ. ಇರಾನ್ ದಲ್ಲಿ ಮತ್ತೊಂದಷ್ಟು ಯೂನಿಟಿ ಬಂದಿದೆ. ಇಡೀ ವರ್ಲ್ಡ್ ದಲ್ಲಿ ಅವ್ರಿಗೊಂದು ಏನಂತಂದ್ರೆ ಪಾಪ ಎಷ್ಟು ಫೈನ್ ಆಗಿ ಕೆಲಸ ಮಾಡ್ತಿದ್ದಾರಲ್ಲ, ಹೋರಾಡ್ತಿದ್ದಾರಲ್ಲ ಅಂತಕೊಂದೊಂದು ಕನಿಕಾರ ಬಂದಿದೆ, ಒಂದು ಪಾಪ್ಯುಲರಿಸಂ ಬಂದಿದೆ. ಅಂದ್ರೆ ಈ ಯುದ್ಧ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಮೆರಿಕ ಏನಪ್ಪಾ ಅಂದ್ರೆ ಇರಾನ್ಗೆ ಗೆಲ್ಸೇ ಹೋಗ್ತದ ಅನ್ನತಕ್ಕೊಂದು ಒಂದು ಸ್ಥಿತಿ ಉತ್ಪನ್ನ ಆಗಿದೆ. ಈಗ ಗಲ್ಫ್ ನೇಷನ್ ದಲ್ಲಿ ಅವ್ರು ಯಾಕೆ ಇದು ಈಗ ನೆಲೆ ಮುಂದೆ ಮಾಡೋದಿಲ್ಲ ಅಂತಂದ್ರೆ, ಈಗ ಇದು ಫಾರ್ ದ ಫಸ್ಟ್ ಟೈಮ್ ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರಿಗೆ ಒಂದ್ ಏನ್ ಅನುಭವ ಆಗಿದೆ ಅಂತಂದ್ರೆ, ಯಾವಾಗ ಇರಾನ್ ಅಮೆರಿಕನ್ ಬೇಸಸ್ ಮೇಲೆ ಬಾಂಬ್ ಹಾಕಿದ ಕೂಡಲೇ ಇವರೆಲ್ಲ ಸೋಲ್ಜರ್ಸ್ ಅದೆಲ್ಲ ಅಮೆರಿಕನ್ ಬೇಸಸ್ ಖಾಲಿ ಮಾಡ್ಕೊಂಡು ಹೋಟೆಲ್ ಒಳಗೆ ಎಂಟರ್ ಆಗಿಬಿಟ್ರು. ಆಕ್ಚುಲಿ ಬೇಸಸ್ ಬಿಡಬಾರ್ದಾಗಿತ್ತು. ಅಲ್ಲಿ ಒಂದು ಸೈಡ್ ನೋಡಿದ್ರೆ ಇರಾನ್ದವ್ರು ಯಾವ ತರ ಫೈಟ್ ಮಾಡ್ತಿದ್ದಾರೆ ಅಂದ್ರೆ, ತಮ್ಮ ಬಂಕರ್, ತಮ್ಮ ಪೋಸ್ಟ್, ತಮ್ಮ ಏನಪ್ಪಾ ಟನಲ್ಸ್ ಅವ್ದು ಬಿಟ್ಟು ಹೋಗೋದಿಲ್ಲ. ಇವ್ರು ಫಸ್ಟ್ ಏನ್ ಮಾಡಿದ್ರೆ ಅಮೆರಿಕನ್ ಸೋಲ್ಜರ್ಸ್ ಬೇಸ್ ಖಾಲಿ ಮಾಡ್ಕೊಂಡು ಹೋಟೆಲ್ ಒಳಗೆ ಎಂಟರ್ ಆದ್ರು. ಈಗ ಅರಬ್ ನೇಷನ್ಸ್ ಏನ್ ಬಂದದ್ರ, ತಮ್ಮ ಸೆಕ್ಯೂರಿಟಿ ತಾವೇ ಮಾಡ್ಕೊಳ್ಳೋದು ಆಗೋದಿಲ್ಲ, ಮುಂದಿನ ಸೆಕ್ಯೂರಿಟಿ ನಮ್ಗೆ ಏನ್ ಕೊಡ್ತಾರೆ? ಯಾವಾಗಲೂ ಒಂದು ಇವತ್ತು ಟೆಸ್ಟ್ ಆಯ್ತಲ್ಲ ಅವ್ರದ್ದು ಏನಪ್ಪಾ ಅಂದ್ರೆ ಅಮೆರಿಕನ್ ಬೇಸಸ್ ಯಾವ ತರ ಕೆಲಸ ಮಾಡ್ತಾ ಇದೆ, ಮಿಲಿಟರಿ ಎಕ್ವಿಪ್ಮೆಂಟ್ ತಗೋ, ಅವ್ರ ಸೋಲ್ಜರ್ಸ್ ಮೊರಾಲ್ ತಗೋ, ಅವ್ರ ಸೋಲ್ಜರ್ಸ್ ವಿಲ್ ಪವರ್ ತಗೋ, ಒಂದು ಟೆಸ್ಟ್ ಆಗಿದೆ. ಅದಾದ ನಂತರ ನೀವೇ ಒಂದು ಆರ್ಮಿನ ಫೈನ್ ಮೇಂಟೈನ್ ಮಾಡ್ಕೋರಿ. ಏನಪ್ಪಾ ಅಂದ್ರೆ ನೀವು ಎಕ್ವಿಪ್ಮೆಂಟ್ ತಗೊಂಡ್ ಬರ್ರಿ, ಸೋಲ್ಜರ್ಸ್ ಯಾಕೆ ಇರ್ಬೇಕು? ಯಾಕಂದ್ರೆ ಅಮೆರಿಕ ಅಲ್ಲಿ ಬಂದು ಇದ್ದು ಇಂಟರ್ಫೇರ್ ಮಾಡ್ತಾರ, ಸುಮ್ನೆ ಕೊಡೋದಿಲ್ಲ, ಅವ್ರು ಇಂಟರ್ಫೇರ್ ಮಾಡ್ತಾರ. ಮತ್ತೆ ಇವ್ರ ಕಡೆಯಿಂದ ರೆವೆನ್ಯೂ ಕಲೆಕ್ಟ್ ಮಾಡ್ತಾರ ಸೆಕ್ಯೂರಿಟಿ ಸಲುವಾಗಿ.